ರಿಚ್ ಆಗಿರೋ ಪಲ್ಲುಗೆ ಇಲ್ಲಿ ನಾನು ಕ್ರೋಶದಲ್ಲಿ ಡಿಸೈನ್ ಹಾಕೊಳ್ತಾ ಇದ್ದೀನಿ. ಬಾರ್ಡರ್ ಕಲರು ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಒಂದು 6 ಎಳೆ ಮೇಲೆ ನಾನು ತುದಿಯಲ್ಲಿ ನಾಟ್ ಹಾಕ್ಕೊಂಡು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ತೀನಿ. ಇಲ್ಲಿ ಸಿಂಪಲ್ಲಾಗಿ ಚೈನ್ ಸ್ಟಿಚ್ ಹಾಕ್ಕೊಂಡು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಸ್ಯಾರಿಯು ಸೆರಗುದ್ದಕ್ಕೂ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ, 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಕಂಬ ಹಾಕ್ಕೊಳ್ತೀನಿ. ಕಂಬ ಅಂದರೆ ಸೂಜಿ ಮೇಲೆ ದಾರ ಹಾಕ್ಕೊಂಡು 2ರಲ್ಲಿ 1 ಮಾಡಿಕೊಂಡು ಕಂಬಗಳು ಹಾಕ್ಕೊಳ್ತೀನಿ. ಈ ಚೈನ್ ಸ್ಟಿಚ್ಚು ಫಸ್ಟ್ ಲೈನ್ ಫುಲ್ಲಾಗಿ ಹಾಕ್ಕೊಂಡು ನೆಕ್ಸ್ಟು ಕಂಬಗಳು ಹಾಕ್ಕೊಳ್ತೀನಿ. ನೋಡಿ, ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ, ಈವನ್ ಆಗಿದೆ ಎಲ್ಲರೂ. ನೆಕ್ಸ್ಟು ನಾನು ಕಂಬ ಹಾಕ್ಕೊಳ್ತೀನಿ. 4 ಮನೆ ಒಂದಕ್ಕೆ 13 ಲೈನ್ ಕಂಬ ಹಾಕ್ಕೊಳ್ತೀನಿ. ಆವಾಗಲೇ ಅದು ಸ್ವಲ್ಪ ಟೈಟಾಗಿ ಬರುತ್ತೆ. ಒಬ್ರೊಬ್ರದ್ದು ಕೈ ಮೇಲೆ ಹೋಗುತ್ತೆ ಅದು ಟೈಟು ಮತ್ತು ಲೂಸು. ನಂದು ಮೀಡಿಯಮ್ಮು, ತುಂಬ ಲೂಸ್ ಇಲ್ಲ, ತುಂಬ ಟೈಟ್ ಇಲ್ಲ. ತುಂಬ ಟೈಟ್ ಹಾಕಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಾನು 13 ಕಂಬ ಹಾಕ್ಕೊಂಡು ಒಂದು 4 ಎಳೆಯಲ್ಲಿ ಹಾಗೆ ಚೈನ್ ಸ್ಟಿಚ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿ ನೆಕ್ಸ್ಟ್ 13 ಕಂಬ ಹಾಕ್ಕೊಳ್ತೀನಿ. ಸೆಂಟ್ರಲ್ ಗ್ಯಾಪ್ ಇರೋದು ಅಲ್ಲಿ ಬೇಬಿ ಕುಚ್ಚು ಹಾಕ್ಕೊಳ್ತೀನಿ. ನಾನಿಲ್ಲಿ ಒಂದು ಡಿಸೈನ್ಗೆ 3-4 ಚೈನ್ ಮನೆ ಅದು ಹಿಡ್ಸತ್ತೆ ಒಂದು ಡಿಸೈನ್ಗೆ. ಇದೇ ರೀತಿ ಸ್ಯಾರಿ ಉದ್ದಕ್ಕೂ ಹಾಕ್ಕೊಂಡು ಹೋಗ್ತೀನಿ. ಥರ್ಡ್ ಸ್ಟೆಪ್ಪು ನಾನಿಲ್ಲಿ ಬೀಡ್ಸ್ ತೊಗೊಂಡಿದ್ದೀನಿ, ಸಿಲ್ವರ್ ಬೀಡ್ಸು. ಇಲ್ಲಿ ನಾನು 13 ಕಂಬ ಹಾಕ್ಕೊಂಡಿದ್ದೀನಲ್ಲ, ಒಂದು ಮಣಿ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತೀನಿ, ಒಂದು ಚೈನ್ ಹಾಕ್ಕೊಳ್ತೀನಿ. ಚೈನ್ ಹಾಕ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನೆಕ್ಸ್ಟ್ ಒಂದು ಮಣಿ ಹಾಕ್ಕೊಳ್ತೀನಿ, ಲಾಕ್ ಹಾಕ್ಕೊಳ್ತೀನಿ. ಹೀಗೆ ಮಣಿ ಸುತ್ತಲೂ ಅದು ಲಾಕ್ ಆಗೋದು ಆಗುತ್ತೆ ಮತ್ತು ನೀಟಾಗಿ ಕವರ್ ಆಗುತ್ತೆ. ಫ್ರಂಟ್ ಸೈಡಲ್ಲಿ ಮಾತ್ರ ಇಲ್ಲಿ ಬೀಡ್ಸ್ ಕಾಣುತ್ತೆ. ಇದಾದಮೇಲೆ ಆ ಗ್ಯಾಪಲ್ಲಿ ನಾನು ಬೇಬಿ ಕುಚ್ಚು ಹಾಕ್ಕೊಳ್ತೀನಿ. ಇದು ಸಿಂಪಲ್ಲಾಗಿ ಬೇಗ ಆಗುತ್ತೆ. ಕೈನಲ್ಲಿ ಸುತ್ತಕೊಂಡು ನಾನಿಲ್ಲಿ ಒಂದ್ಸಲಿ ಕಾಟನ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಳ್ತೀನಿ. ನೆಕ್ಸ್ಟು ಗೋಲ್ಡನ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಳ್ತೀನಿ. ಇದು ಲಾಂಗ್ ವಿಡಿಯೋ ನಾನು ಹಾಕಿದ್ದೀನಿ ಯೂಟ್ಯೂಬ್. ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ.